ಸೊ ನಾವೀಗ ಪೊಲಿಟಿ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಎ ನಡೆಸಿದಂತಹ ಕ್ವಶನ್ ಪೇಪರ್ ಡಿಕೋಡಿಂಗ್ ಮಾಡೋಣ. 2 ಕ್ವಶನ್ ಪೇಪರ್ ಬಂದಿತ್ತು. ತಮ್ಗೆಲ್ರಿಗೂ ಮನವಿ ಮಾಡ್ತಾ ಇದ್ದೀನಿ, ಪ್ರತಿ ಕ್ವಶನ್ ಪೇಪರನ್ನ ತೆಗೆದಿಟ್ಟುಕೊಂಡು ತಾವು ಏನ್ ಮಾಡಬೇಕು ಅಂತಂದ್ರೆ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ನೋಡಿ, ಒಂದು ಕ್ವಶನ್ ಬಂದಿತ್ತು. ಕಶ್ಯಪ್ ಅಂತಕ್ಕಂತಹ ವ್ಯಕ್ತಿ ಇತ್ತೀಚೆಗೆ ಮರಣವನ್ನು ಹೊಂದಿದ್ದಾರೆ. ಸೊ ಅವ್ರ ಬಗ್ಗೆ ಮಾಹಿತಿಯನ್ನು ಕೇಳಿದ್ರು. ಅವರು 7, 8, 9ನೇ ಒಂದು ಲೋಕಸಭೆಯಲ್ಲಿ ಸೆಕ್ರೆಟರಿಯಾಗಿ ಕಾರ್ಯನಿರ್ವಹಿಸಿದ್ರು. ಪದ್ಮವಿಭೂಷಣ ಪ್ರಶಸ್ತಿ ಅವರಿಗೆ ಬಂದಿದೆ. ತದನಂತರದಲ್ಲಿ ಅವರು ಒನ್ ನೇಷನ್ ಒನ್ ಎಲೆಕ್ಷನ್ ಸಮಿತಿ ಅಧ್ಯಕ್ಷರಾಗಿದ್ರು ಅಂತ 3 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಓಕೆ, ನನಗೆ ನಿಜವಾಗ್ಲೂ ಅವರು ಕಶ್ಯಪ್ ಅಂತಕ್ಕಂಥವ್ರು ಮರಣ ಹೊಂದಿದ್ರ ಕುರಿತು ಮಾಹಿತಿ ನನಗೆ ಇಲ್ಲ. ಬಟ್ ಸ್ಟಿಲ್ ನನಗೇನ್ ಗೊತ್ತು ಅಂತಂದ್ರೆ, ಒನ್ ನೇಷನ್ ಒನ್ ಎಲೆಕ್ಷನ್ ಪ್ರೆಸಿಡೆಂಟ್, ಅದರ ಚೇರ್ಮನ್ ಆಗಿದ್ದವರು ಮಾಜಿ ರಾಷ್ಟ್ರಪತಿ ಶ್ರೀ ರಾಮನಾಥ್ ಕೋವಿಂದ್ ಅವರು. ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲದ್ರ ಕುರಿತು ನಿಮಗೆ ಮಾಹಿತಿ ತಿಳಿಯಲು ಸಾಧ್ಯವೇ ಇಲ್ಲ. ಆದರೆ ಇರುವಂತಹ ಪ್ರೀ ನಾಲೆಡ್ಜ್ ಅನ್ನು ಉಪಯೋಗಿಸ್ಕೊಂಡು ನೀವು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಬೇಕಾಗುತ್ತೆ. ಸೊ ಆದ್ಮೇಲೆ ಕ್ವಶನ್ ಪೇಪರ್ ಅನ್ನ ನೀವು ಕೇವಲ ನಾಲೆಡ್ಜಿಂದ ಕ್ಲಿಯರ್ ಮಾಡ್ಕೊಂಬೋದು ಶುದ್ಧ ಸುಳ್ಳು. ಕಶ್ಯಪ್ ಅಂತಕ್ಕಂತಹ ವ್ಯಕ್ತಿ ಬಗ್ಗೆ ನನಗೆ ಗೊತ್ತಿಲ್ಲ. ಅವರು 7ನೇ ಲೋಕಸಭೆನೋ 8ನೇ ಲೋಕಸಭೆನೋ 9ನೇದೋ ಪದ್ಮವಿಭೂಷಣನೋ ಪದ್ಮಶ್ರೀನೋ, ನನಗೆ ರಿಯಲಿ ಐ ಡೋಂಟ್ ಹ್ಯಾವ್ ಇನ್ಫಾರ್ಮೇಶನ್. ಬಟ್ 3rd ಸ್ಟೇಟ್ಮೆಂಟ್ ರಾಂಗ್ ಇದೆ ನನಗೆ ಗೊತ್ತಿದೆ. ಸೊ ಅವ್ರು ಕೇಳಿರೋದು ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತಕ್ಕಂಥ. ಸೊ ತಮ್ಗೆಲ್ಲ ಏನ್ ಹೇಳ್ತೀನಿ ಅಂತಂದ್ರೆ, ನೀವು ಕೆಲವೊಂದು ಕ್ವಶನ್ನ ಆಪ್ಷನ್ಸ್ ನೋಡಿನೇ ರೈಟ್ ಆನ್ಸರ್ ತೆಗಿಬಹುದು. ಎಲ್ಲವೂ ಕ್ವಶನ್ ಅಲ್ಲಿ ಕೇಳಿದ್ರೆ ಕಂಟೆಂಟ್ ಗೊತ್ತಿದೆ ಎಂಬುದು ಶುದ್ಧ ಸುಳ್ಳು. ಓಕೆ, ಈಗ ಬನ್ನಿ ನಾವು ಇದ್ರ ಬಗ್ಗೆ ಮಾತಾಡೋಣ, ಕ್ವಶನ್ಸ್ ಬಗ್ಗೆ. ದಿ ಅಡ್ವೊಕೇಟ್ ಜನರಲ್ ಹ್ಯಾಸ್ ರೈಟ್ ಟು ಸ್ಪೀಕ್ ಇನ್ ಬೋತ್ ಹೌಸಸ್ ಆಫ್ ದಿ ಸ್ಟೇಟ್ ಲೆಜಿಸ್ಲೇಚರ್. ಓಕೆ, ನೋಡಿ, ಅಡ್ವೊಕೇಟ್ ಜನರಲ್, ಅಟಾರ್ನಿ ಜನರಲ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ವಿತ್ ಆರ್ಟಿಕಲ್ಸ್ ನೆನ್ಪಿಡಿ. ಓಕೆ, ಇಲ್ಲಿ ನಾನು ನನ್ನ ಪೊಲಿಟಿ HOT ಬುಕ್ಕಲ್ಲಿ ಹೇಳಿದ್ದೀನಿ, ಅಡ್ವೊಕೇಟ್ ಜನರಲ್ ಓದ್ಕೊಂಡ್ರು ಅಟಾರ್ನಿ ಜನರಲ್ ಓದ್ಕೊಂಡ್ರು ಎರಡು ಸೇಮ್ ಇನ್ಫಾರ್ಮೇಶನ್ನು. ತದನಂತರದಲ್ಲಿ ಇಲ್ಲಿ ಯಾರು ನೀವು ಅಡ್ವೊಕೇಟ್ ಜನರಲ್ ಅಟಾರ್ನಿ ಜನರಲ್ ಆಗಿದ್ರೆ ಅನ್ನೋದನ್ನ ಕೆಳ ಹಂತದ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ, ಅದನ್ನ ಸ್ಪಷ್ಟವಾಗಿ ಹೇಳಿದ್ದೀನಿ. ಎಸ್, ದಿ ಕ್ಯಾನ್ ಸ್ಪೀಕ್. ದಿ ಅಡ್ವೊಕೇಟ್ ಜನರಲ್ ಹ್ಯಾಸ್ ದಿ ರೈಟ್ ಟು ವೋಟ್ ಓನ್ಲಿ ಇನ್ ದಿ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನೋಡಿ, ವೋಟಿಂಗ್ ಪವರ್ ಇಲ್ಲ. ದೋ ದೇ ಆರ್ ದಿ ಮೆಂಬರ್ಸ್ ಆಫ್ ದಿ ಹೌಸ್, they have a right to speak in the house, but they don't have voting rights. ಆದ್ದರಿಂದ ಸೊ ಅವ್ರಿಗೆ ವೋಟಿಂಗ್ ರೈಟ್ ಇಲ್ಲ, ಅಡ್ವೊಕೇಟ್ ಜನರಲ್ ಅವರಿಗೆ. ಓಕೆ, ಸೊ ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ, ಅಡ್ವೊಕೇಟ್ ಜನರಲ್ ಅವರ ಅಧಿಕಾರಾವಧಿ ಎಷ್ಟು? 3 ವರ್ಷನ, 5 ವರ್ಷನ, ಅಥವಾ ಬೇರೆ ಏನಾದರೂ ಆಪ್ಷನ್ಸ್ ಇದೆಯಾ? ಓಕೆ, ಅದನ್ನ ಕಾಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಓಕೆ, ಸೊ ನಮಗೆ ಈ ಸ್ಟೇಟ್ಮೆಂಟ್ ಸರಿ ಅನ್ಸುತ್ತೆ, ಈ ಸ್ಟೇಟ್ಮೆಂಟ್ ಸರಿ ಅನ್ಸಲ್ಲ. ಓಕೆ, ತದನಂತರದಲ್ಲಿ ನಮಗೆ ಕಂಡು ಬರ್ತಕ್ಕಂಥದ್ದು ನೋಡಿ, ರಾಜ್ಯಪಾಲರು ರಾಜ್ಯ ಶಾಸಕಾಂಗದ ಅವಿಭಾಜ್ಯ ಅಂಗವಾಗಿರುವುದರಿಂದ ಅವರು ಶಾಸಕಾಂಗದ ಎಲ್ಲಾ ಸವಲತ್ತುಗಳನ್ನು ಅನುಭವಿಸುತ್ತಾರೆ. ಟ್ರಾಪ್ ಅಂದ್ರೆ ಆರ್ಟಿಕಲ್ ನಮಗೆ 105 ಅಲ್ಲಿ ಸಂಸದೀಯ ಸವಲತ್ತುಗಳಂತ ಬರುತ್ತೆ. ಸೊ ಅಲ್ಲಿ ಕಂಡವರು ರಾಜ್ಯಪಾಲರಿಗೆ ಈ ಶಾಸಕಾಂಗದ ಸವಲತ್ತುಗಳಿರುವುದಿಲ್ಲ, ಆದರೆ ರಾಜ್ಯದ ಅಡ್ವೊಕೇಟ್ ಜನರಲ್ಗೆ ಈ ಸವಲತ್ತುಗಳಿರ್ತವೆ. ಅಂದರೆ ವಿಶೇಷವಾದ ಸವಲತ್ತುಗಳನ್ನ ನಾವು ಅಡ್ವೊಕೇಟ್ ಜನರಲ್ಗೆ, ಅಟಾರ್ನಿ ಜನರಲ್ ಕೊಟ್ಟಿದ್ದೀವಿ ಹೊರತು ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗೆ ಕೊಟ್ಟಿಲ್ಲ. ಸೊ ಇದು ನಮ್ಮನ್ನ ಟ್ರಾಪ್ ಗೊಳಿಸ್ತಕ್ಕಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ಓಕೆ, ಶಾಸಕರು ಶಾಸಕಾಂಗದ ಅಧಿವೇಶನದ 40 ದಿನಗಳ ಮುನ್ನ ಮತ್ತು ನಂತರದ ಎಲ್ಲಾ ರೀತಿಯ ಬಂಧನದಿಂದ ಸಂಪೂರ್ಣ ರಕ್ಷಣೆ ಪಡೆದಿರುತ್ತಾರೆ ಅಂತ ಹೇಳಿ ಟ್ರಾಪ್ ಕೊಟ್ರೆ ಇಲ್ಲ. ಈ ರಕ್ಷಣೆ ಕೇವಲ ಕಟ್ಟುನಿಟ್ಟಾಗಿ ಸಿವಿಲ್ ಪ್ರಕರಣಗಳಿಗೆ ಮಾತ್ರ, ಕ್ರಿಮಿನಲ್ ಪ್ರಕರಣಗಳಿಗೆ ಅಲ್ಲ. ಓಕೆ, ತದನಂತರದಲ್ಲಿ ನಮಗೆ ಟ್ರಿಬ್ಯುನಲ್, ಆಡಳಿತ ಮಂಡಳಿ ಬಗ್ಗೆ ಕೇಳಿದರೆ, ಸರ್ ಇದು ಜಸ್ಟ್ 1 ಮಂತ್ ಬ್ಯಾಕ್ ನಡೆದಂತಹ KA ಎಕ್ಸಾಮ್ಸ್ ಅಲ್ಲೇ ಕೇಳಿದ್ದಾರೆ, SDAದಲ್ಲಿ ಕೇಳಿದ್ದಾರೆ, FDAದಲ್ಲಿ ಕೇಳಿದ್ದಾರೆ ಟ್ರಿಬ್ಯುನಲ್ಸ್. ವೈ ಇಸ್ ಗೋಯಿಂಗ್ ಟು ಆಸ್ಕ್ ಟ್ರಿಬ್ಯುನಲ್ಸ್ ಅಗೇನ್ ಅಂಡ್ ಅಗೇನ್ ಅಂತಂದ್ರೆ, ಬಿಕಾಸ್ ದಟ್ ಈಸ್ HYT, ನಥಿಂಗ್ ಎಲ್ಸ್, ನಥಿಂಗ್ ಮೋರ್ ದ್ಯಾನ್ ದ್ಯಾಟ್. ನೀವು ಅನ್ಕೊಂಡ್ರೆ ಇದು ನ್ಯೂಸ್ ಅಲ್ಲಿ ಇದೆ ಅದಕ್ಕೆ ಬಂದಿದೆ ಅಂದ್ರೆ ನಿಮ್ಮಷ್ಟು ಮುಟ್ಟಾಳತನ ಮತ್ತೊಂದು ಇಲ್ಲ. Sir, these are all very basic things. Okay, the original constitution contained the provisions of tribunals. Wait, Govinda. So ಇಲ್ಲಿ ನಮಗೆ BCD. Okay,
ನೋಡಿ ಹೇಳಿದೀವಿ ಇಲ್ಲಿ ಸ್ಪಷ್ಟವಾಗಿ ಮೆನ್ಷನ್ ಮಾಡಿದ್ವಿ, ಭಾರತದಲ್ಲಿ ನ್ಯಾಯ ಮಂಡಳಿಗಳು ವಿಶೇಷ ಫಾಸ್ಟ್ ಟ್ರ್ಯಾಕ್. ನೋಡಿ ಕೆಎದವರು ಇಂಗ್ಲಿಷ್ಗೆ ತುಂಬಾ ಒಲವು, ಎಕ್ಸಾಮ್ನ ಕಟ್ಟುನಿಟ್ಟಾಗಿ ನಡೆಸ್ತಾರೆ, ರಿಸಲ್ಟ್ ಬೇಗ ಬಿಡ್ತಾರೆ, ಒಪ್ಕೊಳ್ಳೋಣ. ಆದ್ರೆ ಅವ್ರಿಗೆ ಕನ್ನಡದ ಬಗ್ಗೆ ಒಲವು ಕಡಿಮೆ. ಏನಕ್ಕೆ ಅಂದ್ರೆ ಕ್ವಶನ್ ಪೇಪರ್ ಪ್ರಿಪೇರ್ ಆಗೋದು ಇಂಗ್ಲಿಷ್ ಅಲ್ಲಿ, ಅದು ನಂತರ ಜೆಮಿನಿ ಮೂಲಕ ಅಥವಾ ಗೂಗಲ್ ಮೂಲಕ ಭಾಷಾಂತರ ಆಗುತ್ತೆ. ಅದು ಭಾಷಾನುವಾದ ಹೊರತು ಭಾವಾನುವಾದ ಅಲ್ವೇ ಅಲ್ಲ. ಅದಕ್ಕೆ ನಾವೇನ್ ಮಾಡಿದ್ವಿ, ಫಾಸ್ಟ್ ಟ್ರ್ಯಾಕ್ ಕೋರ್ಸ್. ವರ್ಷಗಟ್ಟಲೆ ನ್ಯಾಯಾಲಯದ ಮೆಟ್ಟಿಲೇರುವ ಬದಲು ನಿಮ್ಮ ಸಮಸ್ಯೆಗೆ ಕ್ಷಿಪ್ರಗತಿಯಲ್ಲಿ ಪರಿಹಾರ ನೀಡುವ ವಿಶೇಷ ತಜ್ಞರ ನ್ಯಾಯಾಲಯ. ತಜ್ಞರು ಇರ್ತಾರೆ ಇಲ್ಲಿ. ಅಂದರೆ ಈಗ ಕಂಪನಿ ಲಾ ಟ್ರಿಬ್ಯುನಲ್, ಕಂಪನಿ ಲಾಸ್ ಬಗ್ಗೆ ಸಹಜವಾಗಿ ಜಡ್ಜಸ್ಗೆ ಕಡಿಮೆ ಮಾಹಿತಿ ಇರುತ್ತೆ. ಸೊ ಈ ನಿಟ್ಟಿನಲ್ಲಿ ಕಂಪನಿ ಲಾ ಬಗ್ಗೆ ತಿಳ್ಕೊಳ್ಳುವಂತಹ ವಿಶೇಷ ತಜ್ಞರನ್ನು ನ್ಯಾಯಮಂಡಳಿಯಲ್ಲಿ ನೇಮಕ ಮಾಡ್ತೀವಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೂಲ ಸಂವಿಧಾನದಲ್ಲಿ ನ್ಯಾಯಮಂಡಳಿಗಳ ಪ್ರಸ್ತಾಪವಿರಲಿಲ್ಲ. ಅವುಗಳನ್ನು 42ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು. ಹೊಸ ಭಾಗವನ್ನು ಸೇರಿಸಲಾಯಿತು. ಓಕೆ, ಹೊಸ ವಿಧಿಗಳನ್ನು ಸೃಷ್ಟಿಸಲಾಯಿತು. 323A 323B. ಓಕೆ, ಸೊ ನಮಗೆ ಕೇಂದ್ರ ಆಡಳಿತ ನ್ಯಾಯಮಂಡಳಿ, ರಾಜ್ಯ ಆಡಳಿತ ನ್ಯಾಯಮಂಡಳಿಗಳು, ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ, ಇದು HYT ಹೈ ಯೀಲ್ಡಿಂಗ್ ಟಾಪಿಕ್. ಓಕೆ, ಸೊ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ನಮಗೆ ಈ ಟ್ರಿಬ್ಯುನಲ್ಸ್ ಅಂತಕ್ಕಂಥದ್ದು ಆಲ್ವೇಸ್ HYT. ಓಕೆ, ಓನ್ಲಿ 2 ಆರ್ಟಿಕಲ್ಸ್ 323A and 323B ಆರ್ ರಿಲೇಟೆಡ್ ಟು ದಿ ಟ್ರಿಬ್ಯುನಲ್ಸ್. ಓಕೆ, ಸೊ ವಿಚಾರ ನೋಡಿ ಬಹಳಷ್ಟು ಬೇರೆ ಅನ್ಸುತ್ತೆ. ಸರ್ ಈ ಪೊಲಿಟಿ ಬುಕ್ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಹೊಸದಾಗಿದೆ, ಆಲ್ರೆಡಿ ಕೊಟ್ಟಿರೋದನ್ನೇ ಕೊಡ್ತೀರಿ ಅಂತ ಬಹಳ ಕೇಳ್ತಿದ್ದಾರೆ. ಹೊಸ ಇನ್ಫಾರ್ಮೇಶನ್ ಬರೆಯೋಕ್ಕೆ, ಹೊಸ ಸಂವಿಧಾನ ಬರೆಯೋಕ್ಕೆ ನಾನು ಅಂಬೇಡ್ಕರ್ ಅಲ್ಲ. ಒಂದು, ಸೊ ನೀವು ಎಕ್ಸಾಮ್ಸ್ ಅನ್ನ ಕ್ಲಿಯರ್ ಮಾಡಕ್ಕೆ ನೀವು ಹೊಸ ಸಂವಿಧಾನ ಓದುವ ಅವಶ್ಯಕತೆ ಇಲ್ಲ. ಇಲ್ಲಿ ಕೊಡುವ ಕಂಟೆಂಟ್ ಅನ್ನ ಡಿಫ್ರೆಂಟ್ ಆಗಿ ಕೊಡ್ತಕ್ಕಂಥದ್ದು, ಅದೇ ಸೇಮ್ ಕಂಟೆಂಟ್. ಓಕೆ, ಬಟ್ ಇಟ್ ಈಸ್ ಗೋಯಿಂಗ್ ಟು ಬಿ ಗಿವನ್ ಇನ್ ಎಕ್ಸಾಮ್ ಆಂಗಲ್. ಓಕೆ, ಎಕ್ಸಾಮ್ ಆಂಗಲ್ ಇಂದ ನಾವು ಏನ್ ಮಾಡ್ಬೇಕಾಗುತ್ತೆ, ಓದಬೇಕಾಗುತ್ತೆ. ಬೇರೆ ಬುಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಇನ್ಫಾರ್ಮೇಶನ್, ಹೌದು ಕೊಟ್ಟಿದ್ದಾರೆ. ಸೊ ಲೋಕೋ ಭಿನ್ನ ರುಚಿ ಅಂತೆ. ಒಬ್ಬೊಬ್ರು ಸೇಮ್ ಅನ್ನ, ಒಬ್ಬರು ಚಿತ್ರಾನ್ನ ಆಗುತ್ತೆ, ಒಂದ್ ಕಡೆ ಪಲಾವ್ ಆಗುತ್ತೆ, ಒಂದ್ ಕಡೆ ರೈಸ್ ಬಾತ್, ಒಂದ್ ಟೊಮೊಟೊ ಬಾತ್, ಒಂದ್ ವಾಂಗಿ ಬಾತ್ ಆಗುತ್ತೆ. ಅನ್ನ ಸೇಮು, ಬಟ್ ಕೆಲವೊಬ್ಬರಿಗೆ ಕೆಲವೊಂದು ಇಷ್ಟ ಆಗುತ್ತೆ. ಓಕೆ, ಸೊ ಯಾವುದೇ ಕಾರಣಕ್ಕೂ ನಾವು ಹೊಸ ಇನ್ಫಾರ್ಮೇಶನ್ ಕೊಡ್ತೀವಿ, ಯಾರೂ ಕೊಡ್ಲಾರ್ದನ್ನ ಕೊಡ್ತೀವಿ, ಅವೆಲ್ಲ ಸುಳ್ಳು. ಆದರೆ ಹೇಳುವ ಕ್ರಮ, ಬರೆಯುವ ಕ್ರಮ, ಓದಿಸಿಕೊಂಡು ಹೋಗುವ ಕ್ರಮ, ತದನಂತರದಲ್ಲಿ ಬದಲಾದ ಪರೀಕ್ಷೆಯ ಮಾನದಂಡಗಳು ಮತ್ತು ಗುರಿಗಳನ್ನು ಮತ್ತು ಡೈಮೆನ್ಷನ್ ಇಟ್ಕೊಂಡು ಈ ಪುಸ್ತಕವನ್ನು ತಯಾರು ಮಾಡಲಾಗಿದೆ. ಓಕೆ, ಸೊ ನೋಡಿ ಇಲ್ಲಿ ಎಲ್ ಚಂದ್ರಕುಮಾರ್ ಪ್ರಕರಣ ಅಂತ ಬಹಳ ಇಂಪಾರ್ಟೆಂಟು. ಮೂಲತಃ ಕ್ಯಾಟ್ ತೀರ್ಪನ್ನು ನೇರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಬಹುದಿತ್ತು. ಆದರೆ 1997ರ ತೀರ್ಪಿನ ನಂತರ ನೀವು ಸುಪ್ರೀಂ ಕೋರ್ಟ್ಗೆ ಹೋಗುವ ಮೊದಲು ಕಡ್ಡಾಯವಾಗಿ ಸಂಬಂಧಪಟ್ಟ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಸೊ ಚಂದ್ರಕುಮಾರ್ ಪ್ರಕರಣ ಈಸ್ ಎ HYT. ಓಕೆ, ಸೊ ನೋಡಿ ಈ ಎಲ್ಲ ನ್ಯಾಯಮಂಡಳಿಗಳ ಪ್ರಮುಖ ಲಕ್ಷಣಗಳು: ಪರಿಣಿತಿ, ಹೊಂದಿಕೊಳ್ಳುವಿಕೆ, ಫ್ಲೆಕ್ಸಿಬಲ್. ಬರೀ ಹೊಂದಿಕೊಳ್ಳುವಿಕೆ ಅಂದ್ರೆ ಗೊತ್ತಾಗಲ್ಲ ನಿಮಗೆ, ಫ್ಲೆಕ್ಸಿಬಲ್ ಅಂತ ಮಾಡಿವಿ. ನ್ಯಾಯಾಂಗ ಅಧಿಕಾರ ನೋಡಿ, ಇದು UPSC ಮೇನ್ಸ್ ಅಲ್ಲಿ ಕಂಡು ಬರ್ತಕ್ಕಂತಹ ಅಂಶ. ಸೊ ಒಂದು ಟಾಪಿಕ್ ಅನ್ನ ನಾವು ಈ ಸಬ್ ಹೆಡ್ಡಿಂಗ್ ಫಾರ್ಮೆಟ್ ಅಲ್ಲಿ ಓದ್ಕೊಂಡ್ರೆ ನಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ 450 ಪೇಜಸ್ ಅಲ್ಲಿ ಓಕೆ ಕಂಟೆಂಟು, PYQs, ಟ್ರಾಪ್ಸು, UPSC, KPSC ಮೇನ್ಸ್ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕೊಟ್ಟಿದ್ದೇನೆ. ಸರ್ ತುಂಬ ನೀವು 450 ಪೇಜಲ್ಲಿ ಕವರ್ ಆಗುತ್ತಾ? ನಾನು 600 ಪೇಜ್ ಓದ್ತೀನಿ, 700 ಪೇಜ್ ಓದ್ತೀನಿ, 800 ಪೇಜ್ ಓದ್ತೀನಿ ಅಂದರೆ ಓದ್ತೀರಾ, ಬಟ್ 100% ರಿವಿಷನ್ ಮಾಡೋಕ್ಕೆ ಸಾಧ್ಯವಿಲ್ಲ. ಸೊ ನಾನು ಈ ಪುಸ್ತಕವನ್ನು ಓಕೆ ಸೊ ಯಾವ ರೀತಿ ಮಾಡಿದ್ದೀನಿ ಅಂತಂದರೆ, ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗಬೇಕು. ಕಟ್ಟ ಕಡೆ ಕ್ಷಣದಲ್ಲಿ ಅಟ್ಲೀಸ್ಟ್ ಅವ್ರು PYQs ಒಂದು ಟ್ರಾಪ್ಸ್ ನೋಡ್ಕೊಂಡು ಹೋದರೆ ಸಾಕು, ಕಟ್ಟ ಕಡೆ ಕ್ಷಣದಲ್ಲಿ. ಓಕೆ, ನೀವು 800 ಪೇಜ್, ಈಗ ಲಕ್ಷ್ಮೀಕಾಂತ್ ಪುಸ್ತಕ 830 ಪೇಜ್ ಇದೆ. ಇಸ್ ಇಟ್ ಪಾಸಿಬಲ್ ಟು ರಿವೈಸ್? ನೋ, ಹೈಲಿ ಇಂಪಾಸಿಬಲ್. ಅದ್ರಲ್ಲಿ ಏನಿರೋ ಕಂಟೆಂಟ್ ಇದೆಯಲ್ಲ ಅದು ನಾನು ಕೊಟ್ಟಿದ್ದೀನಿ ಕಂಟೆಂಟು. ಹಂಗಂತೇಳಿ ಅದನ್ನ ಮೀರಿಸುವಂತಹ ಬುಕ್ಕ ಅದನ್ನ ಓದಬೇಡಿ ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ಅಪ್ ಟು ಯು, ನಿಮ್ಮ ಆತ್ಮಸಾಕ್ಷಿಗೆ ಬಿಟ್ಟಂತಹ ವಿಚಾರ. ನಾನು ಪ್ರತಿ ಬಾರಿ ಹೇಳ್ತೀನಿ, ನೀವೊಂದು ಪುಸ್ತಕ ತೆಗೆದುಕೊಂಡು ಒಪಿನಿಯನ್ ತೆಗೆದುಕೊಂಡು ಪುಸ್ತಕ ತೆಗೆದುಕೊಳ್ಳಿ ಯಾವಾಗಲೂ. ಯಾಕಂದರೆ ಹಣ ಸುಮ್ಮನೆ ಬರುವುದಿಲ್ಲ. ಸೊ ನಿಮ್ಮ ಹಣ ಅಂದರೆ ಒಂದೇ, ನನ್ನ ಹಣ ಆದರೂ ಒಂದೇ. ನಿಮ್ಮ ಹಣಕ್ಕೆ ನ್ಯಾಯವನ್ನು ನೀವು ಕೊಡಬೇಕು ಅಂತಂದರೆ ಬರೀ ಬುಕ್ ತೊಗೊಳ್ಳೋದಲ್ಲ, ಅದನ್ನು ಓದಬೇಕಾಗುತ್ತೆ. ಅಲ್ಲಿ ಕೊಟ್ಟಿರೋ ಕಂಟೆಂಟನ್ನು ನೀವು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಸಪ್ರೇಟಾಗಿ ನೋಟ್ಸ್, ಭಾಳಷ್ಟು ಜನ ನೋಟ್ಸ್ ಮಾಡ್ತೀನಿ ಅಂತಾರಲ್ಲ, ನನಗೆ ಐ ವಾಂಟ್ ಟು ಸಜೆಸ್ಟ್ ಒನ್ ಥಿಂಗ್.
ನೀವು ನೋಟ್ಸ್ ಮಾಡಬೇಕಾದ್ರೆ ಮಿನಿ ಲಕ್ಷ್ಮೀಕಾಂತ್ ಪುಸ್ತಕವನ್ನ ಬರೀತೀರಾ, ಆ ಥರ ಮಾಡಬಾರ್ದು. ಓಕೆ, ನೋಟ್ಸ್ ಬಿ ಎ ನೋಟ್ಸ್ ಓನ್ಲಿ, ಇಟ್ ಇಸ್ ನಾಟ್ ಎ ಒನ್ ಮೋರ್ ಟೆಕ್ಸ್ಟ್ ಬುಕ್. ಓಕೆ, ಸೊ ನಾನು ಈ ನಿಟ್ಟಿನಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ ಒಂದು ನೋಟ್ಸ್ ಫಾರ್ಮೆಟ್ ಅಲ್ಲಿ, ಓಕೆ, ನಮಗೆ ಪ್ಯೂರ್ ಎಕ್ಸಾಮ್, ನನಗೆ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದೇ ಎಕ್ಸಾಮ್ 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 ಕ್ಲಿಯರ್ ಮಾಡಿ ಆಮೇಲೆ ನೀವು ಯಾವುದಾದ್ರೂ ಪುಸ್ತಕ ಓದಿ, ಏನಾದ್ರೂ ಓದಿ, ರಾಮಾಯಣ, ಭಗವದ್ಗೀತಾ, ಎನಿ ಕತೆ, ಕವನ, ಕಾದಂಬರಿ. ಬಟ್ ಈಗ ನಮ್ಮ ಗುರಿ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದಷ್ಟೇ, ಇದು ಬಿಟ್ಟು ಬೇರೆ ಏನೂ ಅಲ್ಲ, ಯಾವುದು ಅಲ್ಲ. ಸೊ ಆದ್ಮೇಲೆ ನಿಮಗೆ ಜುಲೈ 15th ಇಂದ ನಮ್ಮ ಆನ್ಲೈನ್ ಅಂಡ್ ಆಫ್ಲೈನ್ ಬ್ಯಾಚ್ ಅಂಡ್ ಪೊಲಿಟಿ ಯಾವುದು ನಮ್ಮ HYT ಕ್ಲಾಸಸ್ 100 ಬ್ಯಾಚ್ ಆರಂಭ ಆಗುತ್ತೆ. ಆಸಕ್ತರು ಈ ನಂಬರ್ಗೆ ಸಂಪರ್ಕಿಸಬಹುದು, 9620131843ಗೆ ಸಂಪರ್ಕ ಮಾಡಬಹುದು. ಥ್ಯಾಂಕ್ ಯು, ಬಾಯ್ ಬಾಯ್.